ಹಲೋ ಫ್ರೆಂಡ್ಸ್, ಇವತ್ತು ನಾವು ಚೆನ್ನೈಯಲ್ಲಿರುವಂಥ ಮ್ಯೂಸಿಯಂ ಎಗ್ಮೋರಿಗೆ ಬಂದಿದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಇದು ಚೆನ್ನೈ ಎಗ್ಮೋರ್ ಅನ್ನೋ ಏರಿಯಾದಲ್ಲಿ ಇರುವಂತಹ ಮ್ಯೂಸಿಯಂ. ಈ ಮ್ಯೂಸಿಯಂ ತುಂಬ ಹಳೆಯ ಮ್ಯೂಸಿಯಂ ಸಹ. ಇದು ಯಾವ ಟೈಮಲ್ಲಿ ಶುರು ಮಾಡಿದ್ದಾರೆ? ಬ್ರಿಟಿಷ್ ಕಾಲದಲ್ಲಿ ಇದನ್ನು ಶುರು ಮಾಡಿದ್ದಾರೆ. ಬ್ರಿಟಿಷ್ ಅವರೇ ಇದನ್ನು ಸ್ಟಾರ್ಟ್ ಮಾಡಿದ್ದು 1851ನೇ ಇಸ್ವಿಯಲ್ಲೇ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಮಕ್ಕಳ ಮ್ಯೂಸಿಯಂ. ಇಲ್ಲಿ ಹಲವಾರು ಮ್ಯೂಸಿಯಂಗಳಿದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡುವಂಥದ್ದು. ಇದರ ಟೈಮಿಂಗು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ನೀವು 5 ಗಂಟೆ ಒಳಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಫುಲ್ ಡೇ ನಿಮಗೆ ಆಕ್ಯುಪೈಡ್ ಆಗಿರುತ್ತೆ. ಸೊ ಈ ಮಕ್ಕಳ ಮ್ಯೂಸಿಯಮಲ್ಲಿ ಏನೆಲ್ಲ ಇದೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಡಿಫ್ರೆಂಟ್ ಸ್ಟೇಟ್ಗಳಲ್ಲಿ ಇರುವಂತಹ ಉಡುಗೆ ತೊಡುಗೆಗಳು ಮತ್ತು ಡ್ಯಾನ್ಸ್ ಕಲ್ಚರ್ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಡಿಸ್ಪ್ಲೇನೂ ಮಾಡಿದ್ದಾರೆ. ಸೊ ಈಗ ನೀವು ನೋಡ್ತಾ ಇರೋದು ಈ ಗೊಂಬೆ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಭರತನಾಟ್ಯಂ, ಕಥಕಲಿ ಎಲ್ಲನೂ ತೋರಿಸಿದ್ದಾರೆ. ಆದರೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಹಾಗೆ ಈಗ ನೀವು ನೋಡ್ತಾ ಇರೋದು ನಮ್ಮ ನಾಗರಿಕತೆ ಹೇಗೆ ಶುರುವಾಯಿತು, ಎಲ್ಲಿಂದ ಬಂತು ಅನ್ನೋದನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ. ಇದನ್ನು ಪ್ರಿಂಟಿಂಗ್ ಪ್ರೆಸ್, ಆಗಿನ ಕಾಲದಲ್ಲಿ ಇದ್ದಂತಹ ಪ್ರಿಂಟಿಂಗ್ ಪ್ರೆಸ್ಸನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇದು ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯನ ದೇಹದ ಒಳಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಆರ್ಕಿಯಾಲಜಿಸ್ಟ್ ಕಂಡಿಡಿದಂತಹ ಬೇರೆ ಬೇರೆ ಕಾಲದಲ್ಲಿ ಇದ್ದಂತಹ ದೇವರ ಶಿಲ್ಪಗಳನ್ನು ನಾವು ನೋಡ್ಬೋದು. ತಂಜಾವೂರು ಪೇಂಟಿಂಗು ಭಾರಿ ಫೇಮಸ್ಸು. ಅದೇ ರೀತಿ ಈ ರೀತಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂಥ ಟೈಮಲ್ಲಿ ಬ್ರಿಟಿಷರ ಅಧಿಕಾರಿಗಳ ಪೇಂಟಿಂಗು ನಾವಿಲ್ಲಿ ನೋಡ್ಬೋದು. ರವಿವರ್ಮನ ಪೇಂಟಿಂಗು ಸಹ ನಾವಿಲ್ಲಿ ನೋಡ್ಬೋದು. ಈಗ ನಾವು ನೆಕ್ಸ್ಟು ಇನ್ನೊಂದು ದೊಡ್ಡ ಮ್ಯೂಸಿಯಮಿಗೆ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಅದನ್ನು ನೋಡೋದಕ್ಕೆ ಸರಿಯಾದ ಸಮಯ ಸಿಗಲಿಲ್ಲ. ಯಾಕಂದರೆ ನಾವು ಮಧ್ಯಾಹ್ನ ಹೊತ್ತಿಗೆ ಹೋಗಿದ್ದು. 5 ಗಂಟೆ ಅಷ್ಟೊತ್ತಿಗೆಲ್ಲ ಮ್ಯೂಸಿಯಂ ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮಿಂದ ಹರಿಬರಿಯಾಗಿ ನಾವು ಕೆಲವೊಂದಷ್ಟು ನಮ್ಮಿಂದ ನೋಡೋಕ್ಕಾಗಿದ್ದು. ಆಮೇಲೆ ಪ್ರಾಪರಾಗಿ ಫೋಟೋನೂ ತೆಗಿಯೋಕ್ಕಾಗಲಿಲ್ಲ. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಚೋಳ ಡೈನೆಸ್ಟಿ ಟೈಮಲ್ಲಿ ಅವರ ಇನ್ಸ್ಕ್ರಿಪ್ಷನ್, ಅವರ ಲೆಟರ್ಸ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆ ದೇವರು ಆ ಟೈಮಲ್ಲಿ ದೇವರ ಟೈಮಲ್ಲಿ ಹಾಗೆ ಎಲ್ಲ ರಾಜರ ಅನ್ನೋದನ್ನೆಲ್ಲ ಪಕ್ಕದಲ್ಲಿ ಬರೆದು ಇಟ್ಟಿದ್ದಾರೆ. ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ. ಈಗ ನೀವು ನೋಡ್ತಾ ಇರೋದು ಒಂದು ಬ್ಲೂ ವೇಲಿನ ಸ್ಕಲ್ ಮತ್ತು ಸ್ಕೆಲಿಟನ್, ಫುಲ್ ಬಾಡಿ ಸ್ಕೆಲಿಟನ್ ಇಲ್ಲಿದೆ. ಅದರದ ಸ್ಕಲ್ಲು ಸಹ ಇದೆ. ಇನ್ನು ನಿಜವಾದ ಪ್ರಾಣಿಗಳು, ಪಕ್ಷಿಗಳು ಎಲ್ಲದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಒಂದು ಆನೆಯ ದೊಡ್ಡ ಸ್ಕೆಲಿಟನ್ ಸಹ, ಆನೆ ನಿಂತ ಹಾಗೇ ಇಲ್ಲಿ ಸ್ಕೆಲಿಟನ್ನು ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ಬೋದು. ನಾವೇ ಮಕ್ಕಳ ಥರ ಆಗಿ ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡುವಂತಹ ಒಂದು ಒಳ್ಳೆಯ ಜಾಗ ಇದು. ಇದು ನೋಡಿ, ಆನೆಯ ಫುಲ್ಲು ಸ್ಕೆಲಿಟನ್ನು ಇಲ್ಲಿಟ್ಟಿದ್ದಾರೆ. ಈ ಎಲ್ಲ ಅನಿಮಲ್ ಪಕ್ಷಿಗಳಿಗೆಲ್ಲ ಅದರದೇ ಆದಂತಹ ಸ್ಕಿನ್ನಲ್ಲೇ ಮಾಡಿದ್ದಾರೆ ಇದನ್ನು. ಈಗ ನೀವು ನೋಡ್ತಾ ಇರೋದು ಹಿಪೋಪೊಟಮಸ್ನ ಸ್ಕಲ್ ಇದು. ನೋಡಿ, ನಮ್ಮ ಹೊಯ್ಸಳ ಕಾಲದಲ್ಲಿ ಇದ್ದಂತಹ ದೇವಸ್ಥಾನದ ಓವರಾಲ್ ವ್ಯೂ ಇದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.